BA ಸೆಕೆಂಡ್ ಸೆಮ್ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು BA 2ನೇ ಸೆಮಿಸ್ಟರ್ ಕನ್ನಡ ವಿಷಯದ ಕಂಟಿನ್ಯೂ ಪಾರ್ಟ್ ಅಧ್ಯಾಯ 4 ಗರ್ಜನೆ. ಈ ಗರ್ಜನೆ ಅಧ್ಯಾಯದ ಅಭ್ಯಾಸದ ಪ್ರಶ್ನೋತ್ತರಗಳ ಅಧ್ಯಾಯದಲ್ಲಿ ಈ ಗರ್ಜನೆ ಅಧ್ಯಾಯವನ್ನು ಬೆಸಗರಹಳ್ಳಿ ರಾಮಣ್ಣನವರು ಬರೆದಿದ್ದಾರೆ. ಹಾಗಾದರೆ ಇವತ್ತಿನ ಕ್ಲಾಸ್ನಲ್ಲಿ ನಾವು ಈ ಅಧ್ಯಾಯದ ಟಿಪ್ಪಣಿ ಭಾಗ, ಸಂದರ್ಭದೊಡನೆ ಸ್ಪಷ್ಟೀಕರಣ ಮತ್ತು ಒಂದು ವಾಕ್ಯದ ವಸ್ತುನಿಷ್ಠ ಪ್ರಶ್ನೋತ್ತರಗಳನ್ನ ಸ್ವಾರಸ್ಯಪೂರ್ಣವಾಗಿ ಚರ್ಚೆ ಮಾಡಿ ಈ ಅಧ್ಯಾಯದ ಅಂತಿಮ ಘಟ್ಟವನ್ನು ತಲುಪೋಣ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲಿಗೆ ಟಿಪ್ಪಣಿಗಳು. ಫಸ್ಟ್ ಒನ್ ಗರ್ಜನೆ ಬೆಸಗರಹಳ್ಳಿ ರಾಮಣ್ಣ ಅವರ ಅತ್ಯುತ್ತಮ ಕಥೆಗಳಲ್ಲಿ ಒಂದು. ಅವಮಾನಕ್ಕೆ ಬಲಿಯಾದವರು ಪ್ರತಿಭಟಿಸಿದರೆ ಮಾತ್ರವೇ ಬದುಕು, ಅವಮಾನಕ್ಕೆ ಪ್ರತಿಭಟನೆಯೇ ದಿವ್ಯೌಷಧಿ ಎಂಬುದನ್ನು ಪರಿಣಾಮಕಾರಿಯಾಗಿ ಚಿತ್ರಿಸುವುದು ಈ ಕಥೆಯ ಮೂಲ ಆಶಯ ತಿರುಳು. ಗರ್ಜನೆ ಕಥೆಯ ನಾಯಕ ಮರಿನಂಜ ಆದರಕ್ಕೆ ಹುಟ್ಟಿದವನು ಎಂಬ ಅವಮಾನಕ್ಕೆ ಹೆಜ್ಜೆ ಹೆಜ್ಜೆಗೂ ಗುರಿಯಾಗಿ ಇನ್ನಿಲ್ಲದ ಮಾನಸಿಕ ಯಾತನೆ ಅನುಭವಿಸುತ್ತಾನೆ. ಅವಮಾನಕ್ಕೂ ಒಂದು ಮಿತಿ ಇದೆ. ಆ ಮಿತಿ ಮೀರಿದರೆ ಅದಕ್ಕೆ ಪ್ರತಿಭಟನೆಯೇ ದಿವ್ಯೌಷಧಿ. ಆದರಕ್ಕೆ ಹುಟ್ಟಿದವನು ಎಂಬ ಅವಮಾನ ಮಿತಿ ಮೀರಿದಾಗ ಮರಿನಂಜನಿಗೆ ಪ್ರತಿಭಟನೆಯೇ ದಿವ್ಯೌಷಧಿಯಾಗುತ್ತದೆ. ಆಗ ಅವಮಾನ ಮಾಡುವವರೆಲ್ಲ ತೆಪ್ಪಗಾಗುತ್ತಾರೆ. ಹೀಗೆ ಅವಮಾನಕ್ಕೆ ಪ್ರತಿಭಟನೆ ದಿವ್ಯೌಷಧಿ ಎಂಬುದನ್ನು ಈ ಕತೆ ತುಂಬ ಪರಿಣಾಮಕಾರಿಯಾಗಿ ಪ್ರತಿಪಾದಿಸಿದೆ. ಈ ಕಥೆಯ ನಾಯಕ ಮರಿನಂಜ ಅನೈತಿಕ ಸಂಬಂಧದಿಂದ ಹುಟ್ಟಿದವನು. ಆತನ ತಾಯಿ ಹಾಗೂ ಪಟೇಲರ ಅನೈತಿಕ ಸಂಬಂಧದ ಫಲವೇ ಮರಿನಂಜ. ಈ ಕಾರಣಕ್ಕಾಗಿ ಮರಿನಂಜ ಕುಳ್ಳ, ಜವರ ಮೊದಲಾದ ಊರ ಜನರಿಂದ ಮಾತ್ರವಲ್ಲ, ಪಟೇಲ ಹಾಗೂ ಪಟೇಲನ ಎರಡನೆಯ ಹೆಂಡತಿಯಿಂದಲೂ ಅವಮಾನಕ್ಕೆ ಬಲಿಯಾಗುತ್ತಾನೆ. ಈ ಅವಮಾನದ ಯಾತನೆ ಸಹಿಸದಾದಾಗ ಮರಿನಂಜ ಪ್ರತಿಭಟನೆಗೆ ಇಳಿಯುವುದು ಅನಿವಾರ್ಯವಾಗುತ್ತದೆ. ಆಗ ಪಟೇಲ ಹಾಗೂ ಪಟೇಲನ ಎರಡನೆಯ ಹೆಂಡತಿ ಮಾತ್ರವಲ್ಲ, ಕುಳ್ಳ, ಜವರ ಮೊದಲಾದ ಊರ ಜನರು ಸಹಿತ ತೆಪ್ಪಗಾಗಬೇಕಾಗುತ್ತದೆ. ಮರಿನಂಜನ ಈ ಹುಟ್ಟಿನ ಹಿನ್ನೆಲೆಯ ವಿಷಾದ ಇತಿಹಾಸದ ಮರುಭೂಮಿಯ ನಡುವೆಯೂ ಮರಿನಂಜನ ಪಾವರ್ತ್ಯರ ಪ್ರಯಾಣದ ಬಯಾಸಿಸ್ ಜರುಗುವುದು ಗಮನಿಸಬೇಕಾದ ಪ್ರಮುಖ ಸಂಗತಿ. ಪ್ರೀತಿಗೆ ಯಾವ ಜಾತಿ ಗೀತಿ, ಅಂತಸ್ತು ಆದರಗೀದರಗಳ ಬಂಧವಿಲ್ಲ ಎಂಬುದನ್ನು ಈ ಕತೆ ಒಂದು ಜ್ವಲಂತ ನಿದರ್ಶನವಾಗಿ ನಿಲ್ಲುವುದು ವಿಶೇಷ ಸಂಗತಿ. ಇನ್ನು ಮುಂದುವರೆದು ಈ ಅಧ್ಯಾಯದ ಸಂದರ್ಭದೊಡನೆ ಸ್ಪಷ್ಟೀಕರಣದ ಅಭ್ಯಾಸದ ಪ್ರಶ್ನೋತ್ತರಗಳು. ಫಸ್ಟ್ ಒನ್, ಇದೇನು ಹಿಂಗೆ ನೋಡ್ತಿ, ಗುರ್ತು ಸಿಗಲಿಲ್ವೇ ನಂದು. ಸಂದರ್ಭ. ಪ್ರಸ್ತುತ ವಾಕ್ಯವನ್ನು ಬೆಸಗರಹಳ್ಳಿ ರಾಮಣ್ಣವರ ಗರ್ಜನೆ ಕಥೆಯಿಂದ ಆಯ್ದುಕೊಳ್ಳಲಾಗಿದೆ. ಮರಿನಂಜ ತನ್ನನ್ನು ದೃಷ್ಟಿ ತಪ್ಪಿಸದೆ ನೋಡಿದ ಸಂದರ್ಭದಲ್ಲಿ ಆತನಿಗೆ ಪಾರ್ವತಿ ಈ ಮಾತನ್ನು ಹೇಳುತ್ತಾಳೆ. ಸ್ಪಷ್ಟೀಕರಣ. ಮರಿನಂಜ ತಲೆಯ ಮೇಲೆ ಜೋಳದ ಕಡ್ಡಿಯ ಹೊರೆ ಹೊತ್ತು ಮನೆ ಕಡೆಗೆ ಹೆಜ್ಜೆ ಹಾಕುತ್ತಿದ್ದ ಸಮಯಕ್ಕೆ ಸರಿಯಾಗಿ ನಿಂಗಣ್ಣನ ಮಗಳು ಪಾರ್ವತಿ ತಲೆಯ ಮೇಲೊಂದು, ಸೊಂಟದ ಮೇಲೊಂದು ಸಿಹಿ ನೀರಿನ ಕೊಡಗಳನ್ನು ಹೊತ್ತುಕೊಂಡು ಕುಲುಕುತ್ತಾ ಬರುತ್ತಾಳೆ. ವಯಸ್ಸಿನ ಹುಡುಗಿ, ತಿದ್ದಿ ಮಾಡಿದ ಮೈಕಟ್ಟು, ಹಣೆಯ ಮೇಲೆ ಬೆವರಿನ ಹನಿಗಳ ಸಾಲು, ಎಣ್ಣೆಗೆಂಪು ಬಣ್ಣದ ದುಂಡು ಮುಖಕ್ಕೆ ಒಪ್ಪುವಂತಹ ಮೂಗು ಹಾಗೂ ತುಟಿಗಳು, ಹೀಗೆ ಸೌಂದರ್ಯದ ಕನಿಯಂತಿದ್ದ ಪಾರ್ವತಿಯನ್ನು ನೋಡುತ್ತಾ ನಿಂತ ಮರಿನಂಜನ ಮನಸ್ಸಿಗೆ ಇನ್ನಿಲ್ಲದ ಸಂತಸವಾಗುತ್ತದೆ. ಆಗ ಇದನ್ನು ಕಂಡ ಪಾರ್ವತಿ ಮರಿನಂಜನಿಗೆ ಈ ಮೇಲಿನಂತೆ ಹೇಳುತ್ತಾಳೆ ಎಂಬುದು ಈ ಪ್ರಶ್ನೆಗೆ ಸ್ವಾರಸ್ಯವಾದಂಥ ಉತ್ತರವಾಗಿತ್ತು. ಮುಂದುವರೆದು ಪ್ರಶ್ನೆ ನಂಬರ್ 2, ನಾನು ನಿಮಗೆ ಹುಟ್ಟಿದೆವನೋ ಇಲ್ಲವೋ ಹೇಳಿ ಅಂತೀನಿ. ಸಂದರ್ಭ. ಪ್ರಸ್ತುತ ವಾಕ್ಯವನ್ನು ಬೆಸಗರಹಳ್ಳಿ ರಾಮಣ್ಣನವರ ಗರ್ಜನೆ ಕಥೆಯಿಂದ ಆಯ್ದುಕೊಳ್ಳಲಾಗಿದೆ. ತನ್ನ ಹುಟ್ಟಿನ ವಿಷಾದದ ಇತಿಹಾಸವನ್ನು ಕುಳ್ಳನಿಂದ ತಿಳಿದ ಮರಿನಂಜ ಪಟೇಲರನ್ನು ಪ್ರತಿಭಟಿಸಲು ಸಜ್ಜಾಗಿ ನಿಂತ ಸಂದರ್ಭದಲ್ಲಿ ಈ ಮಾತನ್ನು ತನ್ನಷ್ಟಕ್ಕೆ ತಾನೇ ಹೇಳಿಕೊಳ್ಳುತ್ತಾನೆ. ಸ್ಪಷ್ಟೀಕರಣ. ಆದರಕ್ಕೆ ಹುಟ್ಟಿದವನು ಎಂಬ ಕಾರಣಕ್ಕಾಗಿ ಮರಿನಂಜ ಕುಳ್ಳ, ಜವರ ಮೊದಲಾದ ಊರಿನ ಜನರಿಂದಲೂ ಹಾಗೂ ಪಟೇಲನ ಎರಡನೆಯ ಹೆಂಡತಿಯಿಂದಲೂ ಅವಮಾನಕ್ಕೆ ಒಳಗಾಗುತ್ತಾನೆ. ಈ ಅವಮಾನ ಮಿತಿ ಮೀರಿದಾಗ ಮರಿನಂಜ ಪ್ರತಿಭಟಿಸುವುದು ಅನಿವಾರ್ಯವಾಗುತ್ತದೆ. ತನ್ನನ್ನು ಆದರಕ್ಕೆ ಹುಟ್ಟಿದವನೆಂದು ಅವಮಾನಿಸಿದ ಕುಳ್ಳ, ಜವರನಿಗೆ ಪಾಠ ಕಲಿಸಿದ ಮರಿನಂಜ ಪಟೇಲರನ್ನು ಪ್ರತಿಭಟಿಸಲು ಸಜ್ಜಾಗಿ ನಿಲ್ಲುತ್ತಾನೆ. ಆಗವನು ಈ ಮೇಲಿನಂತೆ ತನ್ನಷ್ಟಕ್ಕೆ ತಾನೇ ಹೇಳಿಕೊಳ್ಳುತ್ತಾನೆ ಎಂಬುದು ಈ ಒಂದು ಪ್ರಶ್ನೆಗೆ ಸ್ವಾರಸ್ಯವಾದಂತಹ ಉತ್ತರಗಳಾಗಿದ್ದವು. ಮುಂದುವರೆದು ಒಂದು ವಾಕ್ಯದ ವಸ್ತುನಿಷ್ಠ ಪ್ರಶ್ನೋತ್ತರಗಳನ್ನ ಚರ್ಚೆ ಮಾಡೋದಾದರೆ, ಪ್ರಶ್ನೆ ನಂಬರ್ 1, ಗರ್ಜನೆ ಕಥೆಯ ಕರ್ತೆ ಯಾರು? ಉತ್ತರ. ಗರ್ಜನೆ ಕಥೆಯ ಕರ್ತ ಬೆಸಗರಹಳ್ಳಿ ರಾಮಣ್ಣನವರು. ಪ್ರಶ್ನೆ ನಂಬರ್ 2, ಗರ್ಜನೆ ಕಥೆಯ ತಿರುಳೇನು? ಉತ್ತರ. ಅವಮಾನಕ್ಕೆ ಬಲಿಯಾದವರು ಪ್ರತಿಭಟಿಸಿದರೆ ಮಾತ್ರವೇ ಬದುಕು ಎಂಬುದನ್ನು ಪರಿಣಾಮಕಾರಿಯಾಗಿ ಪ್ರತಿಪಾದಿಸುವುದು ಗರ್ಜನೆ ಕಥೆಯ ತಿರುಳು. ಪ್ರಶ್ನೆ ನಂಬರ್ 3, ತಲೆಯ ಮೇಲೆ
ಜೋಳದ ಕಡ್ಡಿಯ ಹೊರೆ ಹೊತ್ತು ಮನೆ ಕಡೆಗೆ ಹೆಜ್ಜೆ ಹಾಕುತ್ತಿದ್ದ ಮರಿನಂಜನಿಗೆ ಎದುರಾದವರು ಯಾರು? ಉತ್ತರ, ತಲೆಯ ಮೇಲೆ ಜೋಳದ ಕಡ್ಡಿಯ ಹೊರೆ ಹೊತ್ತು ಮನೆ ಕಡೆಗೆ ಹೆಜ್ಜೆ ಹಾಕುತ್ತಿದ್ದ ಮರಿನಂಜನಿಗೆ ಎದುರಾದವಳು ಪಾರ್ವತಿ. ಪ್ರಶ್ನೆ ನಂಬರ್ 4, ಪಾರ್ವತಿ ಯಾರ ಮಗಳು? ಉತ್ತರ, ಪಾರ್ವತಿ ನಿಂಗಣ್ಣನ ಮಗಳು. ಪ್ರಶ್ನೆ ನಂಬರ್ 5, ಮರಿನಂಜ ಮನಸೋತದ್ದು ಯಾರಿಗೆ? ಉತ್ತರ, ಮರಿನಂಜ ಮನಸೋತದ್ದು ಪಾರ್ವತಿಗೆ. ಪ್ರಶ್ನೆ ನಂಬರ್ 6, ಹಾದರಕ್ಕೆ ಹುಟ್ಟಿದವನು ಎಂಬ ಅವಮಾನಕ್ಕೆ ಬಲಿಯಾದವನು ಯಾರು? ಉತ್ತರ, ಹಾದರಕ್ಕೆ ಹುಟ್ಟಿದವನು ಎಂಬ ಅವಮಾನಕ್ಕೆ ಬಲಿಯಾದವನು ಮರಿನಂಜ. ಪ್ರಶ್ನೆ ನಂಬರ್ 7, ಅವಮಾನ ಮಿತಿ ಮೀರಿದಾಗ ಮರಿನಂಜ ನಿರ್ಧರಿಸಿದ್ದೇನು? ಉತ್ತರ, ಅವಮಾನ ಮಿತಿ ಮೀರಿದಾಗ ಮರಿನಂಜ ಪ್ರತಿಭಟನೆ ದಿವ್ಯೌಷಧಿ ಎಂದು ನಿರ್ಧರಿಸುತ್ತಾನೆ. ಪ್ರಶ್ನೆ ನಂಬರ್ 8, ಮರಿನಂಜನ ಪ್ರತಿಭಟನೆಗೆ ಬಲಿಯಾದವರು ಯಾರು? ಉತ್ತರ, ಮರಿನಂಜನ ಪ್ರತಿಭಟನೆಗೆ ಬಲಿಯಾದವರು ಕುಳ್ಳ ಹಾಗೂ ಜವರ. ಪ್ರಶ್ನೆ ನಂಬರ್ 9, ಮರಿನಂಜನಿಗೆ ತನ್ನ ಹುಟ್ಟಿನ ವಿಷಾದದ ಇತಿಹಾಸ ತಿಳಿದದ್ದು ಯಾರಿಂದ? ಉತ್ತರ, ಮರಿನಂಜನಿಗೆ ತನ್ನ ಹುಟ್ಟಿನ ವಿಷಾದದ ಇತಿಹಾಸ ತಿಳಿದಿದ್ದು ಕುಳ್ಳನಿಂದ. ಪ್ರಶ್ನೆ ನಂಬರ್ 10, ಮರಿನಂಜ ಕೊನೆಗೆ ಯಾರನ್ನೂ ಪ್ರತಿಭಟಿಸಲು ಸಜ್ಜಾಗುತ್ತಾನೆ? ಉತ್ತರ, ಮರಿನಂಜ ಕೊನೆಗೆ ಪಟೇಲರನ್ನು ಪ್ರತಿಭಟಿಸಲು ಸಜ್ಜಾಗುತ್ತಾನೆ. ಪ್ರಶ್ನೆ ನಂಬರ್ 11, ಮರಿನಂಜನ ಗಂಡುಸೊತನ ಕೆನ್ನೆಗೆ ತಿವಿದವಳು ಯಾರು? ಉತ್ತರ, ಮರಿನಂಜನ ಗಂಡುಸೊತನ ಕೆನ್ನೆಗೆ ತಿವಿದವಳು ಗಿರಿಗಕ್ಕ. ಪ್ರಶ್ನೆ ನಂಬರ್ 12, ನಾಚಿಕೆಯಿಂದ ತಲೆ ಬಾಗಿಸಿ ಸಂಭ್ರಮದಿಂದ ಕುಳಿತಿದ್ದ ಪಾರ್ವತಿ ಮರಿನಂಜನಿಗೆ ಹಿಡಿಸಿದ್ದೇನು? ಉತ್ತರ, ನಾಚಿಕೆಯಿಂದ ತಲೆ ಬಾಗಿಸಿ ಸಂಭ್ರಮದಿಂದ ಕುಳಿತಿದ್ದ ಪಾರ್ವತಿ ಮರಿನಂಜನಿಗೆ ಹುಚ್ಚು ಹಿಡಿಸುತ್ತಾಳೆ. ಪ್ರಶ್ನೆ ನಂಬರ್ 13, ಮರಿನಂಜನಿಗೆ ಕುರಿನಂಜ ಎಂಬ ಹೆಸರು ಬಂದದ್ದು ಏಕೆ? ಉತ್ತರ, ಮರಿನಂಜ ಕುರಿಯನ್ನು ಕಾಯುತ್ತಿದ್ದುದರಿಂದ ಕುರಿನಂಜ ಎಂಬ ಹೆಸರು ಬರುತ್ತದೆ. ಪ್ರಶ್ನೆ ನಂಬರ್ 14, ತನ್ನ ಹುಟ್ಟಿಗೆ ಕಾರಣನಾದವನು ಪಟೇಲ ಎಂಬ ಸತ್ಯ ಮರಿನಂಜನಿಗೆ ತಿಳಿದದ್ದು ಯಾರಿಂದ? ಉತ್ತರ, ತನ್ನ ಹುಟ್ಟಿಗೆ ಕಾರಣನಾದವನು ಪಟೇಲ ಎಂಬ ಸತ್ಯ ಮರಿನಂಜನಿಗೆ ತಿಳಿದಿದ್ದು ಕುಳ್ಳನಿಂದ. ಪ್ರಶ್ನೆ ನಂಬರ್ 15, ಬದುಕಿದ್ದಾಗ ನಿಮ್ಮವ್ವ ನನ್ನ ಹೊಟ್ಟೆ ಉರಿಸಿದ್ದು, ಈಗ ನೀನು ನನ್ನ ಒಡ್ಡು ಉರಿಸಿಯಾ ಎಂದು ಮರಿನಂಜನನ್ನು ಹೊಡೆಯುತ್ತಿದ್ದವರು ಯಾರು? ಉತ್ತರ, ಬದುಕಿದ್ದಾಗ ನಿಮ್ಮವ್ವ ನನ್ನ ಹೊಟ್ಟೆ ಉರಿಸಿದ್ದು, ಈಗ ನೀನು ನನ್ನ ಒಡ್ಡು ಉರಿಸಿಯಾ ಎಂದು ಮರಿನಂಜನನ್ನು ಹೊಡೆಯುತ್ತಿದ್ದವಳು ಪಟೇಲನ ಮೊದಲನೆಯ ಹೆಂಡತಿ. ಪ್ರಶ್ನೆ ನಂಬರ್ 16, ಎರಡನೆಯ ಹೆಂಡತಿಯನ್ನು ತಂದರೂ ಮಕ್ಕಳಾಗಿದ್ದು ಯಾರಿಗೆ? ಉತ್ತರ, ಎರಡನೆಯ ಹೆಂಡತಿಯನ್ನು ತಂದರೂ ಮಕ್ಕಳಾಗದ್ದು ಪಟೇಲರಿಗೆ. ಪ್ರಶ್ನೆ ನಂಬರ್ 17, ಮರಿನಂಜನಿಗೆ ಹೆಣ್ಣೊಂದನ್ನು ನೋಡಿಕೊಂಡು ಬರಲು ಪಟೇಲರಿಗೆ ಹೇಳಿದವರಾರು? ಉತ್ತರ, ಮರಿನಂಜನಿಗೆ ಹೆಣ್ಣೊಂದನ್ನು ನೋಡಿಕೊಂಡು ಬರಲು ಪಟೇಲರಿಗೆ ಹೇಳಿದವರು ಮೀಸೆ ದೊಡ್ಡಣ್ಣ. ಪ್ರಶ್ನೆ ನಂಬರ್ 18, ಭೀಮನ ಪಾರ್ಟು ಮಾಡುತ್ತಿದ್ದವನ ಯಾರು? ಉತ್ತರ, ಭೀಮನ ಪಾರ್ಟು ಮಾಡುತ್ತಿದ್ದವನು ಮೀಸೆ ದೊಡ್ಡಣ್ಣ. ಪ್ರಶ್ನೆ ನಂಬರ್ 19, ಶಕುನಿ ಪಾಟದಾರಿ ಯಾರು? ಉತ್ತರ, ಶಕುನಿ ಪಾಟುದಾರಿ ಕುಳ್ಳ. ಪ್ರಶ್ನೆ ನಂಬರ್ 20, ಮರಿನಂಜ ಜವರನಿಗೆ ಕುಡಗೋಲು ತೋರಿಸಿದ್ದೇಕೆ? ಉತ್ತರ, ತನಗೆ ಕುರಿನಂಜ ಎಂದದಕ್ಕೆ ಮರಿನಂಜ ಜವರನಿಗೆ ಕುಡಗೋಲು ತೋರಿಸುತ್ತಾನೆ ಎಂಬುದು. ಇಷ್ಟು ಈ ಅಧ್ಯಾಯದ ಸ್ವಾರಸ್ಯಪೂರ್ಣವಾದಂಥ ಅಷ್ಟು ಅಭ್ಯಾಸ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡುವ ಪ್ರಯತ್ನ ನಾನು ಮಾಡಿದ್ದೇನೆ. ಮತ್ತೆ ಮುಂದಿನ ಕ್ಲಾಸ್ನಲ್ಲಿ ಇದರ ಮುಂದಿನ ಅಧ್ಯಾಯಗಳನ್ನು ಚರ್ಚೆ ಮಾಡುವ ಪ್ರಯತ್ನ ನಾನು ಮಾಡ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.